615ಗಿಂತ ಮೇಲೆ ಬರ್ಬೋದು ಅಂತೇಳಿತ್ತು. 620 ಬಂತು. ತುಂಬ ಖುಷಿ ಆಗ್ತು. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳ್ಬೇಕಂದ್ರೆ ನನ್ನ ಟೀಚರ್ಸಿಗೆ. ಅವ್ರಿಲ್ಲದ್ರೆ ನಾವು ಇಷ್ಟು ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಶಾಲೆಯಲ್ಲಿ ಹೇಗಿರ್ತಾಳೋ ಹಾಗೆ ಮನೇಲಿ ಇರ್ತಾಳೆ. ಅದು ಜಾಸ್ತಿ ಕಲ್ತದ್ದು ಸ್ಕೂಲಲ್ಲಿ. ಅವಳು ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ನಮಸ್ತೆ ವೀಕ್ಷಕರೇ, SSLC ಫಲಿತಾಂಶ ಪ್ರಕಟಗೊಂಡು ಈಗಾಗಲೇ ಅನೇಕ ಸಾಧಕ ವಿದ್ಯಾರ್ಥಿಗಳ ಮನದ ಮಾತುಗಳನ್ನು ಆಲಿಸಿದ್ದೀರಿ. ಅದರ ಜೊತೆಗೆ ಅವರ ಪೋಷಕರ ಮಾತುಗಳನ್ನು ಕೂಡ ಆಲಿಸಿದ್ದೀರಿ. ಈಗ ನಾನಿರುವಂಥದ್ದು ಸ್ವಿನಿಕಾ ವಿವೆಲ್ಲಾ ಕ್ರಾಸ್ತಾ ಅವರ ಮನೆಯಲ್ಲಿ. ಸವೇರಪುರ ವಿದ್ಯಾಸಂಸ್ಥೆಯ 10ನೇ ತರಗತಿ ವಿದ್ಯಾರ್ಥಿನಿ. 620 ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ ರ್ಯಾಂಕನ್ನು ಪಡೆದವರು. ಅವರ ಮನದ ಮಾತುಗಳನ್ನು ಕೇಳೋಣ ಬನ್ನಿ. ನನ್ನ ಜೊತೆಗಿದ್ದಾರೆ ಸ್ವಿನಿಕಾ ಅವರು. ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ನೊಂದಿಗೆ ಗುರುತಿಸಲ್ಪಟ್ಟಿದ್ದಾರೆ. 620 ಅಂಕವನ್ನು ಪಡೆದಿದ್ದಾರೆ SSLCಯಲ್ಲಿ. ಕಂಗ್ರ್ಯಾಚುಲೇಷನ್ ಸ್ವಿನಿಕಾ. ಥ್ಯಾಂಕ್ ಯು ಸರ್. 620 ಅಂಕ ಬಂದಿದೆ ಅಲ್ವಾ? ಅಷ್ಟೇ ನಿರೀಕ್ಷೆ ಮಾಡಿದ್ರ? ಇಲ್ಲ, 615ಗಿಂತ ಮೇಲೆ ಬರ್ಬೋದು ಅಂತೇಳಿತ್ತು. 620 ಬಂತು. ತುಂಬ ಖುಷಿ ಆಗ್ತುಂಟು. ಅಪ್ಪ ಅಮ್ಮನನ್ನು ಪರಿಚಯ ಮಾಡಿಕೊಡಿ. ಮನೇಲಿ ಒಟ್ಟು ಅಮ್ಮ, ಅಪ್ಪ, ತಂಗಿ ಮತ್ತು ಅಜ್ಜಿ ಇರ್ತಾರೆ. ಅಮ್ಮ ಟೀಚರ್ ಸವೇರಪುರದಲ್ಲಿ, ಅಪ್ಪ ಟೆಕ್ನಿಷಿಯನ್, TV ಟೆಕ್ನಿಷಿಯನ್. ಅಜ್ಜಿ ಮನೆಯಲ್ಲಿ ತಂಗಿನ ನೋಡಿಕೊಂಡಿರ್ತಾರೆ. ಅಮ್ಮ ನಿಮಗೂ ಕೂಡ ಟೀಚರ್ ಆಗಿದ್ದಾರೆ? ಹೌದು, LKG. ನನ್ನ ಫಸ್ಟ್ ಟೀಚರೇ ನನ್ನ ಅಮ್ಮ. ಹೌದು. ಯಾವುದರಲ್ಲಿ ಮಿಸ್ ಆಯಿತು? ಕನ್ನಡದಲ್ಲಿ 1, ಮ್ಯಾಥ್ಸಲ್ಲಿ 1, ಹಿಂದಿಯಲ್ಲಿ 1 ಮತ್ತು ಇಂಗ್ಲೀಷಲ್ಲಿ 2 ಮಾರ್ಕ್. ಹೇಗೆ ಸ್ಟಡಿ ಮಾಡ್ತಾ ಇದ್ರಿ? ಸರಿ, ಬೆಳಿಗ್ಗೆ ಬೇಗ ಹೇಳ್ತಿದ್ದೆ, ಮತ್ತು ರಾತ್ರಿ ಒಂದು 10-20 ತನಕ ಅಷ್ಟೇ. ಮತ್ತು ಬೇಗ ಎದ್ದೇ ಜಾಸ್ತಿ ಓದ್ತಿದ್ದದ್ದು ನಾನು. ಬೇರೆ ಆ್ಯಕ್ಟಿವಿಟೀಸ್ ಏನಾದರೂ ಇದೆಯಾ? ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಟೀಚರ್ಸ್ ಅವರೆಲ್ಲ ನಮಗೆ ಹೀಗೆ ಗ್ರೂಪ್ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಿತ್ತು. ಹಾಗೆ ಡ್ಯಾನ್ಸಿಂಗಲ್ಲಿಯೋ ಅಥವಾ ಸ್ಪೀಚ್, ಹೀಗೆ ಕಾಂಪಿಟೇಷನ್ ಎಲ್ಲ ಸೇರಿಸ್ತಿದ್ರು. ಏನು ಆ್ಯಂಬಿಷನ್ ಇದೆ? ಆ್ಯಂಬಿಷನ್ ಈಗ CA ಅಂತೇಳಿ, ಚಾರ್ಟರ್ಡ್ ಅಕೌಂಟೆಂಟ್ ಮಾಡಬೇಕು ಅಂತೇಳಿ ಇದ್ದೇನೆ. ಅದೇ ನನ್ನ ಆ್ಯಂಬಿಷನ್. ಓಕೆ. ಹೇಗೆ ಪ್ರೋತ್ಸಾಹ ಮನೆ ಕಡೆಯಿಂದ ಮತ್ತು ಶಾಲೆ ಕಡೆಯಿಂದ? ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳ್ಬೇಕಂದ್ರೆ ನನ್ನ ಟೀಚರ್ಸಿಗೆ. ಅವ್ರಿಲ್ಲದ್ರೆ ನಾವು ಇಷ್ಟು ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಮತ್ತು ಮೇಯ್ನಾಗಿ ಕರೆಸ್ಪಾಂಡೆಂಟ್ ನಮ್ಮ ಫಾದರ್ ಪೌಲ್ ಕ್ರಾಸ್ತಾ ಅವರಿಗೆ, ಮತ್ತು ಸಿಸ್ಟರ್ ಅನಿತಾ, ಮತ್ತು ಎಲ್ಲ ಹೈಸ್ಕೂಲ್ ಟೀಚರ್ಸ್ ಆಗಲಿ, ಪ್ರೈಮರಿ ಟೀಚರ್ಸ್ ಆಗಲಿ, ಅವರಿಗೆಲ್ಲರಿಗೂ ನಾನು ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೀಗೆ ಬೆಳಿಗ್ಗೆ ಹೇಳೋದಕ್ಕೋ ಅಥವಾ ನಮಗೆ ನಮ್ಮ ಹೆಲ್ತ್ ನೋಡಿಕೊಳ್ಳೋದಕ್ಕೋ ಅವರೇ ನಮಗೆಲ್ಲ ಸಪೋರ್ಟ್ ಮಾಡಿದ್ದು. ಓಕೆ, ಒಳ್ಳೆಯದಾಗಲಿ ಸ್ವಿನಿಕಾ. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ಸ್ವಿನಿಕಾ ಅವರ ಮಾತುಗಳನ್ನು ಕೇಳಿದ್ದೀರಿ. ಅವರ ತಾಯಿ ನಮ್ಮ ಜೊತೆಗಿದ್ದಾರೆ. ಅವರು ಸವೇರ ವಿದ್ಯಾಸಂಸ್ಥೆಯ ಶಿಕ್ಷಕಿ ಕೂಡ. ನಿಮ್ಮ ಕೂಡ ಅಭಿನಂದನೆಗಳು. ಓಕೆ, ಥ್ಯಾಂಕ್ ಯು ಸರ್. ಬಹುಶಃ ಒಂದು ನಿಮ್ಮ ಶಾಲೆ ಕೂಡ ಒಳ್ಳೆಯ ಫಲಿತಾಂಶವನ್ನು ದಾಖಲಿಸಿದೆ. ಮಗಳು ಕೂಡ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮನೆಯಲ್ಲೂ ತಾಯಿ ಮೊದಲ ಗುರು, ಶಾಲೆಯಲ್ಲೂ ಅವರಿಗೆ ಹೇಳ್ತಾ ಇದ್ರು ಮೊದಲ ಗುರು. ಏನನ್ನಿಸ್ತಾ ಇದೆ ಮಗಳ? ನನಗಿಂತ ಖುಷಿ ಆಗ್ತಾ ಉಂಟು. ಬಟ್ ಅವಳೇ ಕಷ್ಟಪಟ್ಟು ಕಲ್ತದ್ದು. ನಾನಿಂತ ಪ್ರೆಜರ್ ಕೊಡಲಿಲ್ಲ ಅವಳಿಗೆ. ಸ್ವಿನಿಕಾ ಮನೆಯಲ್ಲಿ ಶಾಲೆಯಲ್ಲಿ ಹೇಗಿರ್ತಾರೆ ಮ್ಯಾಮ್? ಶಾಲೆಯಲ್ಲಿ ಹೇಗಿರ್ತಾಳೋ ಹಾಗೆ ಮನೇಲಿ ಇರ್ತಾಳೆ. ಅಂದರೆ ಮನೆಗೆ ಬಂದ ತಕ್ಷಣ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಸಣ್ಣ ತಂಗಿ ಜೊತೆ. ಬಂದ ಕೂಡಲೇ ತಂಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಅವಳ ಆ್ಯಕ್ಟಿವಿಟಿ ಮಾಡ್ತಾರೆ. ಅಂದರೆ ಆ ಟೈಮಲ್ಲಿ ನಮಗೆ ಹೊರಗಿನ ಕೆಲಸ ಮಾಡಲಿಕ್ಕೆ ಆಗ್ತದೆ. ತಂಗಿ ಆರೋಗ್ಯದಲ್ಲಿ ಪ್ರಾಬ್ಲಮ್ ಉಂಟು. ಬಟ್ ತಂಗಿ ಜೊತೆ ಅವಳು ಟೈಮ್ ಸ್ಪೆಂಡ್ ಮಾಡುವಾಗ ನಮ್ಗೆ ಹೊರಗಿನ ಕೆಲಸ ಮಾಡಲಿಕ್ಕೆ ಆಗ್ತದೆ. ಇಲ್ಲ, ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವಳು ಇರೋ ತನಕ ನಮ್ಮ ಕೆಲಸ ಆಯಿತು. ಮತ್ತು ನಾವು ಬಂದಮೇಲೆ ಅವಳ ಹತ್ರ ಬಂದಮೇಲೆ ಅವಳು ಸ್ಟಡೀಸ್ಗೆ ಗಮನ ಕೊಡ್ತಾಳೆ. ಹಾಗೆ ಅದು ಜಾಸ್ತಿ ಕಲ್ತದ್ದು ಸ್ಕೂಲಲ್ಲಿ. ಅವಳು ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಅಂದರೆ ನನಗೆ ಫಸ್ಟ್ ಎಲ್ಲ ಟೀಚರ್ಸ್ ಇವಳಿಗೆ ಸಪೋರ್ಟ್ ಮಾಡ್ತಿದ್ರು. ಸಿಸ್ಟರ್ ಅನಿತಾ ಫರ್ನಾಂಡಿಸ್ ಮತ್ತೆಲ್ಲ ಸ್ಟಾಫ್ನವರೆಲ್ಲ ಸಪೋರ್ಟ್ ಮಾಡ್ತಿದ್ರು. ಯಾಕೆಂದರೆ ನನಗಿಲ್ಲೇ ಟೈಮ್ ಇಲ್ಲ ಗೊತ್ತವ್ರು ಎಲ್ಲ ಟೀಚರ್ಸ್ನವರಿಗೆ. ನಾನು ಜಾಸ್ತಿ ಸಣ್ಣ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೇನೆ. ಹಾಗೆ ಕೇಳಿದ್ರಲ್ಲ, ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ವಿಜೇತರಾಗಿರುವಂಥ ಸ್ವಿನಿಕಾ ಅವರ ಮಾತುಗಳನ್ನು, ಅದೇ ರೀತಿಯಲ್ಲಿ ಅವರ ತಾಯಿಯ ಮಾತುಗಳನ್ನು ಕೂಡ ಕೇಳಿದ್ದೀರಿ. ತಂದೆಯವರು ಅವರ ಕಾರ್ಯನಿಮಿತ್ತ ಹೊರಗಿದ್ದಾರೆ. ಕಲ್ಲುಗುಂಡಿಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ, ರಿಪೋರ್ಟರ್ಸ್ ಕೃಷ್ಣ ಬೆಟ್ಟ, ಕುಶಾಂತ್ ಕೊರತಡ್ಕ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್, ಸುಳ್ಯ. 615ಗಿಂತ ಮೇಲೆ ಬರ್ಬೋದು ಅಂತೇಳಿತ್ತು. 620 ಬಂತು. ತುಂಬ ಖುಷಿ ಆಗ್ತು. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳ್ಬೇಕಂದ್ರೆ ನನ್ನ ಟೀಚರ್ಸಿಗೆ. ಅವ್ರಿಲ್ಲದ್ರೆ ನಾವು ಇಷ್ಟು ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಶಾಲೆಯಲ್ಲಿ ಹೇಗಿರ್ತಾಳೋ ಹಾಗೆ ಮನೇಲಿ ಇರ್ತಾಳೆ. ಅದು ಜಾಸ್ತಿ ಕಲ್ತದ್ದು ಸ್ಕೂಲಲ್ಲಿ. ಅವಳು ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ರೈತ ಬಾಂಧವರೇ, ಬಿಸಿಲು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.